ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಜ್ಜಿ ಊರಿಂದ ದೊಡ್ಡದಾಗಿರೋ ಮೀನು ತಗೊಂಡು ಬಂದಿದ್ರು. ಸೊ ಮೀನು ಒಂದು 3-4 kgs ಇರ್ಬೋದು. ಅಜ್ಜಿ ಮತ್ತು ನಮ್ಮ ಮಾವನ ಮಗ ಬಂದಿದ್ರು ತಗೊಂಡು. ಸೊ ನಮ್ಮ ಕೆರೆ ಮೀನು ತಿಂದು ಸುಮಾರು ದಿನವೇ ಆಗೋಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡದಾಗಿದೆ. ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ಮೀನನ್ನ ಕ್ಲೀನ್ ಮಾಡ್ಕೊಂಡು ಬಂದರು. ನೋಡಿ ಎಷ್ಟು ಫಿಶ್ ಬಂದಿದೆ. ಕ್ಲೀನ್ ಮಾಡಿದ್ಮೇಲೆ ಇಷ್ಟ ಆಗಿದೆ. ಸೊ ಈ ಫಿಶ್ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಕಾಯಿ ತುರಿ, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಸಿಂಪಲಾಗಿ ಒಂದು ಸಾಂಬಾರು ಮಾಡ್ಕೊತಿದ್ದೀವಿ. ಅಷ್ಟನ್ನು ಗ್ರೈಂಡ್ ಮಾಡ್ಕೊಂಡ್ವಿ. ಸಿಂಪಲಾಗಿ ಒಂದು ಸಾಂಬಾರು ರೆಡಿ ಆಗೋಯಿತು. ಸಂಜೆ ಫಿಶ್ ಸಾಂಬಾರು ಜೊತೆಗೆ ಅಮ್ಮ ರೊಟ್ಟಿ ಮಾಡ್ತಿದ್ದಾರೆ. ಫಿಶ್ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಕ್ಕಿ ರೊಟ್ಟಿ. ಅಡುಗೆ ಆಗೋ ಅಷ್ಟರಲ್ಲಿ ಇಬ್ಬರನ್ನು ಮಲಗಿಸ್ಬೇಕು ಅಂತ ನಮ್ಮ ಮನೆಯವರು ಮತ್ತು ನಮ್ಮ ಮಾವನ ಮಗ ತೊಟ್ಲು ತೂಗ್ತಾ ಇದ್ದಾರೆ. ಆದರೆ ಇವರಿಬ್ಬರು ಮಲಗ್ತಾ ಇಲ್ಲ. ಡೈಲಿ ಇದೇ ರೂಟೀನ್ ನಮ್ಮ ಮನೇಲಿ. ಸಂಜೆ ಇಬ್ಬರನ್ನು ಮಲಗಿಸೋದೆ. ಆದರೂ ಒಂದು ಪಾಪು ಮಲಗಲೇ ಇಲ್ಲ ನೋಡಿ. ಎತ್ಕೊಂಡು ಕೂತಿದ್ದೀನಿ. ಒಬ್ಬಳು ಅಷ್ಟೇ ಮಲಗಿದ್ಲು. ನಾವು ಅಜ್ಜಿ ಎಲ್ಲ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಅಡುಗೆ ಆಯಿತು. ಅಷ್ಟರಲ್ಲಿ ಊಟ ಮಾಡ್ತಾಯಿದ್ದೀವಿ. ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ. ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡ್ಬೇಕು. ಸೊ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.